ಮಾಡಿಸಿ ಮಕ್ಕಳಲ್ಲಿ ಅಕ್ಷರ ಜ್ಞಾನ ತಿಳುವಳಿಕೆ ಬರುವಂಥ ವ್ಯವಸ್ಥೆಯನ್ನು ಮಾಡಿದರೆ ಮಕ್ಕಳಿಗೆ ಓದು ಬರ ತಿಳಿಸುವಂಥ ಕೆಲಸವನ್ನು ಸಮರ್ಪಕವಾಗಿ ಎಲ್ಲ ಮಕ್ಕಳಿಗೆ ತಿಳಿಸುವಂಥ ಕೆಲಸ ಮಾಡಿದರೆ ಈ ಹಿಜಾಬ ಕೇಸರಿ ಶಾಲಾ ಇವು ತನ್ನ ಹೋಗ್ತಾವೆ. ಇದರಲ್ಲಿ ಎರಡು ಮಾತು ಇಲ್ಲ. ಇವೆರಡೂ ಹಾಕ್ಕೊಂಡು ಹೋದ್ರೆ ಏನು ಉದ್ಯೋಗ ಸಿಗುವುದಿಲ್ಲ. ಯಾರು ಪ್ರಿಯಾಂಕ ಖರ್ಗೆ ಅವರ ಪ್ರಶ್ನೆ ಮಾಡಿದ್ದಾರೆ, ಹಿಜಾಬ್ ಹಾಕ್ಕೊಂಡು ಬಂದರೆ ಅಥವಾ ಕೇಸರಿ ಶಾಲೆ ಹಾಕ್ಕೊಂಡು ಬಂದರೆ ಉದ್ಯೋಗ ಸಿಗ್ತದನ ಅಂತೇಳಿ. ಅದರಲ್ಲೂ ಕೇಸರಿ ಶಾಲೆ ಬದಲಾಗಿ ಮಾತಾಡಿದ್ದಾರೆ. ಹೌದು, ಅವು ಸಾಂಪ್ರದಾಯಿಕ ನಂಬಿಕೆಗಳು, ಕುಂಕುಮ ಹಚ್ಕೊಂಬರೋದಾಗಿರ್ಬೋದು, ಜನಿವಾರ ಹಾಕ್ಕೊಡೋದಾಗಿರ್ಬೋದು, ಶಿವದಾರ ಹಾಕ್ಕೊಡೋದಾಗಿರ್ಬೋದು, ಇವರ ನಂಬಿಕೆಗಳು, ನಮ್ಮ ಆಚರಣೆಗಳು ಎಲ್ಲವು. ಹಿಜಾಬ್ ಹಾಕ್ಕೊಡೋದಾಗಿರ್ಬೋದು, ಕೇಸರಿ ಶಾಲೆ ಹೊತ್ಕೊಳ್ಳೋದಾಗಿರ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಆಚರಣೆಗಳು, ನಾವು ನಂಬ್ಕೊಂಡು ಬಂದಂಥ ಕೆಲವೊಂದಿಷ್ಟು ಪದ್ಧತಿಗಳು, ಅದನ್ನು ಇವತ್ತು ಅಚರಿಕೆಗೆ ಒಯ್ಯುವಂಥ ಕೆಲಸಗಳು ಆಗ್ತದೆ. ಸರಳ ಆಗಿದ್ರೆ ಪ್ರಶ್ನೆನೇ ಇಲ್ಲ, ಸಹಜವಾಗಿದ್ರೆ ತಾನಾಗಿ ಹೋಗುವಂಥದ್ದು. ಈಗ ಮಾಡಿದ್ರೆ ಮೊನ್ನೆ ಇಲ್ಲ ಜನಿವಾರ ಮತ್ತು ಹಿಜಾಬನ್ನು ತಡೆಯುವಾಗಿಲ್ಲಪ್ಪ ಅನ್ನೋ ಮಾತಾಡಿದರು. ಶಿವದಾರು ತಡೆಯುವಂಗಿಲ್ಲಪ್ಪ, ಹಾಕೊಂಡು ಹೋಗಲಿ ಅಂತ ಮಾಡಿದರು. ಕುಂಕುಮ ಹಚ್ಕೊಂಡು ಹೋಗಲಿ ಅಂತ ಮಾಡಿದರು. ಇವೆಲ್ಲರೂ ಸಂಪ್ರದಾಯಗಳು ರೀ, ಅಷ್ಟು ಮಾಡಿದ್ದು ಬರೋಬ್ಬರಿ ಇರ್ತದೆ. ಆದ್ರೆ ಕೇಸರಿ ಶಾಲಾ ಹಾಕೊಂಡು ಬರುವಾಗಿಲ್ಲ ಅಂತ ಇದನ್ನು ಯಾಕೆ ಸಿದ್ದರಾಮಯ್ಯನವ್ರು ಮಾತಾಡಿದರು ಅಥವಾ ಅವರು ಕಾಂಗ್ರೆಸ್ಸಿಗೆ ಯಾಕೆ ಮಾತನ್ನು ಎತ್ತಿಡಿದ್ರು ಅಂತ. ಇವತ್ತು ಅನುಕೂಲ ಆಯ್ತು ಅವ್ರಿಗೆ. ಒಂದು ವಿಷಯ ಬೇಕಾಗಿತ್ತು, ಇಲ್ಲಿವರೆಗೆ ವಿಷಯ ಇರಲಿಲ್ಲ. ಗ್ಯಾರಂಟಿ ವಿರುದ್ಧ ಮಾತಾಡಿದ್ರೆ ಹೆಸರು ಕೇಳ್ತವ್ರಿಗೆ. ಈಗ ಸ್ವತಃ ಅವರು ಅನ್ಕೊಳಕ್ಕಿದ್ರ ಗ್ಯಾರಂಟಿ ನಾವು ತೊಗೊಂಡು ಬರ್ತೀವಿ ಅಂತೀರ. ಇದು ಪಾಸಿಟಿವ್ ರಾಜಕಾರಣ. ಹಾಗೆ ನೀವು ಉದ್ಯೋಗ ನಾವು ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ರಿ, ಅವ್ರು ಮಾಡೋಕ್ಕಾಗಲಿಕ್ಕಂದ್ರೆ ಹೋಗ್ತಾರೆ. ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ 72,000 ಪ್ಲಸ್ 2,80,000 ಟೋಟ್ಲ್ ಏನು ಉದ್ಯೋಗ